ಬಾ ಗೈಸ್ ನೋಡಿ ಬ್ರೇಸ್ ನೀನೇ ನೋಡ್ಮಂಗೆ ಪಾಪ ಇದಾರು ನೋಡ್ತಾ ಇದ್ದೆ ಮೂಸಿ. ಏನು ಗೊತ್ತಾ, ದೇವ್ರಣೆಗೂ ನಾನು ನಾಟಕ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ಬೇಕಾದ್ರೆ ಸಿಗಾಕೊಂಡ್ಬಿಡ್ತೀನಿ. ಅಯ್ಯೋ ಸೀರೆ 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 ಸೀರೆಗಾಗೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತು ಏನಪ್ಪ ವಿಷಯ ಅಂತ ಅಂದರೆ, ನಮ್ಮಮ್ಮ ಊರಿಂದ ಬೆಂಗಳೂರಿಗೆ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ನಮ್ಮಮ್ಮಂಗೆ ಇದು ಸರ್ಪ್ರೈಸರು ಅಂತ ಅನಿಸ್ಲಿ, ಪ್ರ್ಯಾಂಕ್ ಅಂತನಾರು ಅಂತ ಅನಿಸ್ಲಿ. ಸೊ ಲೈವಲ್ಲಿ ಫಸ್ಟು ಟೈಮ್ ನಾನು ಪ್ರ್ಯಾಂಕ್ ಮಾಡೋಣ ಅಂತ ಹೊರಟಿದ್ದೀನಿ ನಮ್ಮಮ್ಮಂಗೆ. ಏನು ರಿಯಾಕ್ಟ್ ಮಾಡ್ತೀರಿ ಅಂತ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ನಾನು ತುಂಬ ಎಮೋಷ್ನಲ್ ಫುಲ್. ಒಬ್ರಿಗೆ ಅಟ್ಯಾಚ್ ಆಗಿಬಿಟ್ರೆ ಏನಾದ್ರು ಬೇಜಾರು ಮಾಡಿಬಿಟ್ರು ನಂಗೆ ಅಳು ಎಲ್ಲ ಬಂದ್ಬಿಡುತ್ತೆ. ಬಟ್ ನಮ್ಮಮ್ಮ ಹಂಗಲ್ಲ. ನಾನೇನಾರು ಇವಾಗ ನಾನು ಏನಾರು ಮಾಡ್ಕೊಂಡು ಬಂದರೆ, ನಿನಗೆ ಹಂಗೆ ಆಗ್ಬೇಕು, ನಿನಗೆ ಹೊಸಿ ನಾಟಕ ಮಾಡ್ತೀಯಾ, ಹಂಗೆ ಹಿಂಗೆ ನಾನು ಹೊಟ್ಟೆ ಉರಿಸ್ತೀಯಾ ಅಂತ ನಮ್ಮಮ್ಮ ಬೈತಾರೆ. ಸೊ ನೋಡೋಣ, ನಾನು ಅಂದ್ಕೊಂಡಿರೋದಾಗುತ್ತಾ ಅಥವಾ ಏನೋ ನಂಗೆ ಗೊತ್ತಿಲ್ಲ. ಸೊ ನಾನು ಏನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ, ಏನು ಎತ್ತ ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಮಾಡಬಾರ್ದಾ ಅಂತ ಗೊತ್ತಾಗ್ತಿಲ್ಲ, ಮಾಡಬೇಕಾ ಏನೋ ನಂಗೆ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾಯಿದ್ದೀನಿ, ಒಳ್ಳೇದಾಗಲಿ ಅಂತ. ಮಮ್ಮಿ ಡೋರ್ ಲಾಕ್ ಮಾಡ್ಕೊಂಬ ಬಾ, ಹೋಯ್ತಾ ಇದ್ದೀನಿ ನಾನು, ಒಂದು ಸ್ವಲ್ಪ ಕೆಲಸ ಐತೆ, ಬರ್ತೀನಿ ನಾನು. ಗೈಸ್, ಇವಾಗ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಸೊ ಏನು ತೊಗೊಳಕ್ಕೆ ಅಂತ ನೋಡೋಣ ಬನ್ನಿ. ಏನೇನೋ ಥಿಂಕ್ ಮಾಡ್ಬಿಡ್ಬೇಡಿ, ನಾನು ಪಾಯ್ಸನ್ ಎಲ್ಲ ತೊಗೊಳಲ್ಲ. ಸೋನು ನಾನು ಮಾಡಿ ತೋರಿಸ್ತೀನಿ ನಾನೇನು ತೊಗೊಳಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೋದವ್ರು. ಕರ್ಮ ಚಲೋ ಇದೆ. ಇದೇನು ಹೇಳಿ, ಇದು ಜಿಂಜರ್ ಮಸಾಲಾ ಟೀ. ಏನಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅಂದರೆ, ಇವಾಗ ನಮ್ಮಮ್ಮಂಗೆ ಆಚೆ ಹೋಗ್ತೀನಿ ಅಂತ ಹೇಳಿದ್ದೀನಲ್ವಾ, ಇವಾಗ ತಕ್ಷಣ ಮನೆಗೆ ಹೋಗ್ಬಿಟ್ರೆ, ಈ ಬ್ಯಾಂಡೇಜ್ ತೊಗೊಂಡೆ ಆಲ್ರೆಡಿ ನಾನು, ಆಯಿತಾ. ಈ ಬ್ಯಾಂಡೇಜ್ ತೊಗೊಂಡು ಮನೆಗೆ ಹೋಗ್ಬಿಟ್ರೆ ಎಲ್ಲ ಸುತ್ಕೊಂಡು ಪಕ್ಕ ಏನೋ ವಿಡಿಯೋ ಮಾಡ್ತಿದ್ದಾಳೆ ಅಂತ ಡೌಟ್ ಬಂದ್ಬಿಡುತ್ತೆ. ಅದಕ್ಕೆ ಬ್ಯಾಂಡೇಜ್ ತೊಗೊಂಡು ಬಂದೆ ಮೆಡಿಕಲ್ ಸ್ಟೋರಿಂದ. ಬಂದು ಕಿಟ್ಟೂಸ್ ಕೆಫೆ ಅಂತ ನಮ್ಮ ಅಪಾರ್ಟ್ಮೆಂಟಿಂದ ಒಂದು 100 to 200 ಮೀಟರ್ ಇದೆ. ನಾವು ಆಲ್ಮೋಸ್ಟ್ ಜಾಸ್ತಿ ಇಲ್ಲೇ ಬರೋದು. ಒಂದು ಮಸಾಲ ಟೀ ತೊಗೊಂಡೆ, ಇದು ಕುಡಿದು ನಿಧಾನಕ್ಕೆ ಹೋಗಿ ಆಮೇಲೆಲ್ಲ ಇದು ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಅವ್ನು ತಗೊಂಡೋಗಿಂದ ಒಂದು ದಿನ ಅಷ್ಟೇ ಹಾಕಿರೋದು. ಇದು ಶುಗರ್ ಲಿಪ್ಸ್ಟಿಕ್ಕು, ಫುಲ್ಲು ರೆಡ್. ಇಲ್ಲಿ ನೋಡಿ, ಅರ್ಥ ಆಯ್ತಾ? ಇದೊಂದು. ಮತ್ತು ಇವಾಗ ಹೋಗಿ ಕೆಳಗಡೆ ಕುಂಕುಮ ತಗೊಬಂದೆ. ವಿಡಿಯೋ ಮಾಡ್ತಾ ಇದ್ದಾನಲ್ಲ ಅವನು ಹೇಳ್ದ ಲಿಪ್ಸ್ಟಿಕ್ಕು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ. ಅದಕ್ಕೆ ಇವಾಗ ಇದೊಂದು ನೀರು, ಕುಡಿಯೋ ನೀರು, ಚೂರಲ್ವಾ, ಏನಾಗಲ್ಲ. ಕೋಲ್ಡ್ ಕೊಟ್ಟವನೆ ಲೋಫರ್. ಹೇಳಿದ್ದೀನಿ ಅವನಿಗೆ, ನಾವು ಅಮ್ಮಂಗೆ ಪ್ರ್ಯಾಂಕ್ ಮಾಡೋಕೆ ಹೋಗ್ತಿದ್ದೀವಿ ಕಣೋ ಅಂತ. ತಡಿ ಒಂದು ಎಲೆ ಕಿತ್ಕೊಂಡ್ಬರ್ತೀನಿ. ನಮ್ಮ ಮನೆ ಇಲ್ಲಿಂದಲ್ಲಿ ಕಾಣುತ್ತೆ. ಅಮ್ಮ ಕೇಳಿಸ್ಕೊಂಡ್ಬಿಟ್ರೆ ಮುಗೀತು. ಇಷ್ಟು ಸಾಕಲ್ವಾ? ಸಾಕು. ಇಲ್ಲಿ ಹಾಕಿರ್ತೀನಿ. ಸೊ ಫಸ್ಟ್ ಏನು ಮಾಡೋಣ, ಫಸ್ಟ್ ಇದು ತೆಗಿಯೋಣ. ಅಯ್ಯೋ ದೇವ್ರೇ, ನನಗೆ ನಿಜವಾಗ್ಲೂ ಭಯ ಆಗ್ತೈತೆ. ಏನಾದರೂ ನಮ್ಮಮ್ಮ ನನಗೆ ಹೊಡೆದ್ಬಿಟ್ರೆ, ಇಲ್ಲ ನಮ್ಮಮ್ಮನೇ ಬೇಜಾರು ಮಾಡೋಕೆ, ಈ ಒಂದು ಗೊತ್ತೇ ಆಯ್ತಲ್ಲ ನನಗೆ. ಹೆಂಗೆ ಕಟ್ಟೋದು ಹಿಂಗೆ?
ಹಿಂಗೆಲ್ಲ ನಾಟಕ ಮಾಡೋಕೆ ಹೋಗಿ ರಿಯಲ್ ಆಗಿಬಿಟ್ರೆ ಯಾವ ಥರ ರಿಯಲ್ ಆಗಿ ಆಗ್ಬಿಟ್ಟು ಆಮೇಲೆ ನಮ್ಮಮ್ಮ ನಂಬೋದೇ ಇಲ್ವೇನೋ ರಿಯಲ್ ಆಗಿ ಮಾಡ್ಕೊಂಡಿದ್ರು ಏನೆಲ್ಲ ಬರೀ ನಾಟಕ ಮಾಡ್ತೀಯ ಅಂತ ಅಯ್ಯೋ ಏನೋ ಗೊತ್ತಿಲ್ಲ ಕಣಪ್ಪ ಹೆಂಗೆ ಕಟ್ಟೋದು ಅಂತ ಹಂಗೆ ಅಯ್ಯೋ 80 ರೂಪಾಯಿ ಕೊಟ್ಟು ತಂದಿದ್ದೀನಿ ಗೊತ್ತಾ ಇದನ್ನ ನಾನು ಪ್ಲಾಸ್ಟರ್ನ ಹೊಟ್ಟೆ ಎಲ್ಲ ಉರಿಯುತ್ತೆ ಇದಕ್ಕೆಲ್ಲ ವೇಸ್ಟ್ ಮಾಡಿದ್ರೆ ಶಾಪಿಂಗ್ ಗೀಪಿಂಗ್ ಅಂದರೆ ಓಕೆ ಹೇಯ್ ಇಲ್ಲಿಂದನೇ ಒಂಚೂರು ಹಾಕ್ಬಿಡೋಣ ಮಂಡಿವರೆಗೂ ಅವ್ವಾ ನಮ್ಮ ಮಮ್ಮಿ ಅದೇ ಜೀವ್ಗೆ ನನ್ನ ಜೀವ ತೆಗಿತಾಳೋ ನಮ್ಮ ಮಮ್ಮಿ ಏನೋ ಒಂದು ಗೊತ್ತೈತೆ ಇಲ್ಲ ಏನೋ ಮಮ್ಮಿ ಇದು ಎಮೋಷ್ನಲ್ ಫೂಲ್ ಅಲ್ಲ ನಂತರ ಆಮೇಲೆ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದರು ನಿಮ್ಮಮ್ಮ ಯಾಕೆ ಸ್ಮೈಲೇ ಮಾಡಲ್ಲ ಅಂತ ನಮ್ಮಮ್ಮಂಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯೂಟ್ಯೂಬ್ ವೀಡಿಯೋಸ್ ಅಂದ್ರೇ ಇಷ್ಟ ಇಲ್ಲ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನಂಬಿಕೆನೇ ಇಲ್ಲ ಅವ್ರಿಗೆ ಹೋಗ್ಬಿಟ್ಟು ನಾನು ಅದು ಇದು ಅಂದರೆ ಥೂ ಸಾಕಾ ಅಯ್ಯೋ ನನಗೆ ಬತ್ತೆ ಇಲ್ಲ ಹಾಕೋಣಪ್ಪ ತಂದೆ ಎಲ್ಲ ಸುತ್ತಬಿಟ್ರೆ ವೇಸ್ಟ್ ಆಯ್ತದೆ ದುಡ್ಡು 80 ರೂಪಾಯಿ ನೀವು ಅನ್ಕೊಂಡಂಗೆ ನಾನು ದುಡ್ಡೆಲ್ಲ ವೇಸ್ಟ್ ಮಾಡಲ್ಲ ತುಂಬ ಸೇವ್ ಮಾಡ್ತೀನಿ 10 ರೂಪಾಯಿ ಅಂತ ತೋರಿಸು ಕೊತ್ಮುದೇವಿ ರಾಡ್ ಹಾಕೋರೆ ಬಿಡೋದು ಗೈಸ್ ಇವಾಗ ಸದ್ಯಕ್ಕೆ ಇಷ್ಟಿರಲಿ ಇಷ್ಟು ಮಿಕ್ಕಿಸ್ಕೊಂಡಿದ್ದೀನಿ ತುಂಬ ಓವರ್ ರೆಡ್ ಆದರೂ ನಮ್ಮ ಅಮ್ಮಂಗೆ ಡೌಟ್ ಬಂದ್ಬಿಡುತ್ತೆ ನೋಡಿ ಅದಕ್ಕೆ ಪಕ್ಕ ಗೊತ್ತಾಗೋಯ್ತದ ಬಿಡು ನಮ್ಮ ಮಮ್ಮಿಗೆ ನಾನೇ ಛತ್ರಿ ಅಂದರೆ ನಮ್ಮ ಅಮ್ಮಂಗೆ ಗೊತ್ತಾಗಲ್ವೇನೋ ಅಂದರೆ ಸುಮ್ಮನೆ ಒಂಥವು ಇಂಥವಂಥವು ಇಲ್ಲೊಂಥವು ಅಯ್ಯೋ ನನ್ನ ಶುಗರ್ ಲಿಫ್ಟಿಗೆ ಹೋಯ್ತಿಲ್ಲಪ್ಪ ಅಯ್ಯೋ ದೇವ್ರೇ ಅಯ್ಯೋ ಸಾಕಿಷ್ಟೇ ಅಲ್ವಾ ಇವಾಗ ಏನು ಮಾಡ್ತೀನಿ ಗೊತ್ತೇ ಕುಂಕುಮ ನನ್ನ ಕೈಯಲ್ಲಿ ಒಂಚೂರು ಕುಂಕುಮ ಇರಬಾರ್ದು ಆಮೇಲೆ ಒಂದು ತಡೀರಿ ಒಂದು ಕೋಲ ಎತ್ಕೊಂತೀನಿ ಕೈಯಲ್ಲಿ ಒಂಚೂರು ಕುಂಕುಮ ಕಂಡು ನಮ್ಮಮ್ಮ ಫಿಕ್ಸು ಇದೇನೋ ನಾಟಕ ಮಾಡ್ತಾವಳೆ ಅಂತ ಯಾಕೆ ಅಂದರೆ ಮನೆಯಿಂದ ಬರಬೇಕಾದ್ರೆ ಬೇರೆ ವಿಡಿಯೋದಲ್ಲಿ ಬಾಯ್ ಮಮ್ಮಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕೋಲಿದೆ ಸಾಕು ಲವ್ವ ದೇವ್ರೇ ಏನೂ ಆಗೋದು ಬೇಡ ಕಣಪ್ಪ ರಿಯಲ್ ಲೈಫಲ್ಲಿ ನನ್ನ ಲೈಫಲ್ಲಿ ನೋಡಿ ಸರಿಯಾಗಿರೋದನ್ನ ಕೊಟ್ಟವನು ಬಿಡು ಕುಂಕುಮನ ನಂಗೆ ಏನಂತ ಗೊತ್ತಿಲ್ಲ ನಮ್ಮ ಅಮ್ಮನ ಜೊತೆ ವ್ಲಾಗ್ ಮಾಡಬೇಕಾದ್ರೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಆಟೋಮೆಟಿಕಲಿ ಮಂಡ್ಯ ಭಾಷೆ ಬಂದ್ಬಿಡುತ್ತೆ ಅದೇನಂತ ಗೊತ್ತಿಲ್ಲ ಕಲ್ಸ್ನೆ ಇದೇನಪ್ಪ ಕಲ್ಸ್ಕತಾನೆ ಇಲ್ಲ ಅಯ್ಯೋ ರೆಡ್ಡು ಈ ಪಾಟಿ ರೆಡ್ ಆದ್ರೇನಿಲ್ಲ ಫಸ್ಟು ಒಂಚೂರು ಕುಂಕುಮ ಏಕತ್ತೀನಿ ಇರ್ರಿ ಸಕ್ಸಸ್ಫುಲ್ ಆಗಲಿ ಅಂತ ಗೈಸ್ ಇನ್ನೊಂದೇನು ಗೊತ್ತಾ ದೇವ್ರಣೆಗೂ ನಾನು ನಾಟಕ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ಬೇಕಾದ್ರೆ ಸಿಗಾಕೊಂಡ್ಬಿಡ್ತೀನಿ ಅದು ಹೆಂಗೆ ಅಂತ ಗೊತ್ತಿಲ್ಲ ನಂಗೆ ಸುಳ್ಳು ಹೇಳೋದಕ್ಕೆ ನಾಟಕ ಮಾಡೋಕ್ಕೆ ಬರಲ್ಲ ಬಟ್ ಮಾಡ್ತಾಯಿದ್ರೆ ಸಿಗಾಕೊಂಡ್ಬಿಡ್ತೀನಿ ಪಕ್ಕ ಬಟ್ ಇವತ್ತು ಸಿಗಾಕೊಂಬಾರ್ದು ದೇವ್ರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಲೈವ್ ಆಗಿ ಪ್ರ್ಯಾಂಕು ಅಲ್ಲೋಸಿ ಮ್ಯಾಲೋಸಿ ನೋಡ ಮಮ್ಮಿ ನೋಡ್ಕಿರ್ತದಳೆ ಅಂತ ನೋಡೋಣ ಮಮ್ಮಿ ಕರೀತಾಳೆ ಬಿಡು ಏನು ಮಾಡ್ತಾಯಿದ್ದೀರಿ ಬನ್ನಿ ಅಂತ ಅಯ್ಯೋ 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 ಇದು ಅದಕ್ಕಿಂತ ಹೆಚ್ಚು ಲಿಪ್ಸ್ಟಿಕ್ಕು ಲಿಫ್ಟಿಗಿಂತ ಹೆಚ್ಚಿದು ಅಯ್ಯೋ ಈ ಕಡ್ಡಿ ಮುರಿದೈತಲ್ಲಪ್ಪ ಒಂದು ಚೂರು ಆಗಬಾರ್ದು
ಒಂಚೂರು ಆಗಬಾರ್ದು, ಹಾಗೆ ಬಿಡ್ತು. ಸಾಕು ಬಿಡತ್ತಾಗಿ ಸುತ್ತೀನಿ ಈಗ. ಅದ್ರ ಮೇಲೆ ಒಂಚೂರು ನೀರು ಹಾಕ್ಬಿಡ್ಲಾ? ಹಾಂ, ಸಾಕಲ್ವಾ? ಇಷ್ಟಿದ್ರೂ ನೋ ಪ್ರಾಬ್ಲಮ್ಮೇ, ಆದರೂ ಒಂಚೂರು ನೀರು ಹಾಕ್ಬಿಡ್ತೀನಿ. ಆಗಬೇಕು, ಎಲ್ಲಿಗೆ ಹಾಕ್ಬಿಡ್ತೀನಿ ಈಗ. ವಾ ಮಮ್ಮಿ, ಸೆಕ್ಯೂರಿಟಿ ನೋಡ್ಕೊಡ್ತಾವೆ. 7 ಬೀಳ್ಬಿಟ್ರು ಕಣಪ್ಪ. ಅಯ್ಯೋವ್ವ, ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಹೇಳ್ತೀನಿ, ಇದೇ ಥರ ನೀವು ಟ್ರೈ ಮಾಡಬೇಕಾ ಬೇಡವಾ ಅಂತ. ಅರ್ಥ ಆಯ್ತಾ? ಚೂರು ನೀರು ಹಾಕು. ಹಿಂಗೆ ಇದೇ ನಾನು ಮಾಡೋದು ತಪ್ಪು. ಈಗ ಮಾಡ್ತಾ ಇದ್ದೀನಲ್ಲ ನಾಟಕ, ನಕ್ಬಿಡ್ತೀನಿ ನಾನು. ಅದೇ ನನ್ನ ಪ್ರಾಬ್ಲಮ್ ಈಗ. ಆ ಕುಂಕುಮ ಎದೆ ಕಣಕ್ಕೂ ಬಿಸಾಕಲ್ಲ, ಮನೆಗೆ ತಗೊಂಡೋಗ್ತೀನಿ. ಹುಷಾರಾಗಿ ಇಟ್ಕೊ ಇದನ್ನ. ಹಿಂಗೆ ಈ ಆಸ್ಪತ್ರೆಗೆ ಬಂದೆ ಬಾಟ್ಲಿ ಇಟ್ಕೊಂಡು ಆ ಥರ. ಹೆಂಗೆ ಗೊತ್ತಾ, ಈಗ ನಾಟಕ ಮಾಡೋದು ನಮ್ಮ ಅಮ್ಮನ ಮುಂದೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ತೀನಿ ಇರು. ಬಿಚ್ಚಿಕ್ಬಿಟ್ಟೋದು. ರಿಯಲಾಗಿ ಕಾಣ್ತಾ ಆಯ್ತಾ? ಹಿಂಗೆ ಇರ್ತೀನಿ ಮಮ್ಮಿ. ಆಯ್ತಿಲ್ಲ, ಕುತ್ಕೊಂಡ್ಬಿಡ್ತೀನಿ ಹಿಂಗೆ ಹೋಗಿ ಸೋಫಾ ಸೆಟ್ ಮೇಲೆ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಹಿಂಗೆಲ್ಲ ನಗ್ದೇ ಇರೋಕ್ಕೆ. ನೋಡ್ಮ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಹಾಂ, ಇವಾಗ ಹಿಂಗೆ ಹೋಗ್ಬೇಕು. ನೋ ಪಾ ಗೈಸ್, ನೋಡಿ. ಅಯ್ಯೋ ಆಗುವಲ್ದು ನನಗ. ಅಯ್ಯೋ 7th ಫ್ಲೋರು ಯಾರೋ ಬಂದರು ಗೈಸ್. ಇವಾಗ ಬಂದ್ವಿ ಮನೆ ಹತ್ರ. ಅಯ್ಯೋ ದೇವ್ರೇ, ನನಗೆ ನಗೋದೊಂದು ಬಿಟ್ಟು ಅಳೋದೊಂದು ಕೊಟ್ಬಿಡಪ್ಪ ಇವಾಗ. ಮಮ್ಮಿ ಮಮ್ಮಿ ಮಮ್ಮಿ, ಮಮ್ಮಿ ಏನ ಮಮ್ಮಿ ಇಲ್ಲ. ನಮ್ಮ ಮಮ್ಮಿ ಬಂದೈತೆ. ಅಯ್ಯೋ ಮಮ್ಮಿ ಕಲಿ ಅಷ್ಟು ನೀನು ಏನು. ಮಮ್ಮಿ ಮಮ್ಮಿ ಬೈಲಿ ಬೈಲಿ. ಮಮ್ಮಿ ಗೊತ್ತಿಲ್ಲ. ಏನೋ ಬಂದಿದೆಯೇನೋ. ಇಲ್ಲ, ಗಾಡಿ ಹೋಯ್ತು, ಬಿದ್ದು ನೋಡು. ಬ್ಯಾಂಡೇಜ್ ಎಲ್ಲ ಹಾಕೋರೆ. ನಾಳೆ ಸ್ಕ್ಯಾನಿಂಗ್ ಮಾಡ್ತೀನಿ ಅಂದ್ರು. ಇವಳು ದನ ಕೂತಿದ್ದೀಯ ಮಮ್ಮಿ. ಅವನ್ ಗಾಡಿಲೇ ನಾನು ಇದ್ದಿದ್ದು.
ಒಯ್ದೆ ಇರ್ಲಿಲ್ಲ, ನಾನೇ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಬಿದ್ದದ್ದು. ನಮ್ಮೇನ್ ಮಾಡಮ್ಮ ಈಗ ಇಂಜೆಕ್ಷನ್ ಮಾಡಮ್ಮೆ ನೆಟ್ಗೆ ಹೋಗ್ದೇನೆ ನಾಟಕ ಆಡ್ಕೋತಿದ್ದೇನು. ಒಯ್ದೆ ಯಾಕೆ ವಿಡಿಯೋ ಮಾಡೋದು ಆಫ್ ಮಾಡ್ತು. ನಿದ್ದೆ ಬಂದಿತ್ತು ಕಣ ನನಗೂ. ಈಗ ಮುರ್ದೋಗದೆ ಅಂದ್ರೆ ನಿಂಗೆ ಇದ್ದೇ ಚಿಂತೆ. ಹಿಂಗೆ ಅಲ್ವೇ ನೀನು. ಈಗ ಹೋಗಿ ಈಗ ಹೋಗಿ ಹಾಲು ಮಾಡ್ಕೊಂಡಿದ್ದೆ. ಆಕ್ಸಿಡೆಂಟ್ ಮಾಡೋನ್ ಬಂದು ನಾನೇ ಕತೆ ಕೇಳ್ಬೇಕಿತ್ತು ಅವನ್ಗೆ. ಹೊಂಟೋದ್ನ ಓಡ್ ನಾನೇನು ಹಿಡ್ಕಕ್ಕಾದ ಅವನ್ನ. ಸತ್ತೋಯ್ತೀನಿ. ಅದೊಂದೇ ತೊಡಿಗೆ ಎರಡು ತೊಡೆ ಇದೊಂದೇ ತೊಡಿಗೆ ಬ್ರೀಸ್ ನೀನೇ ನೋಡ್ ಮಗನೆ. ಪಾಪ ಇದಾರ ನೋಡ್ತಾ ಇದ್ದೆ ಮೂಸಿ ಏನಾಗಿದೆ ಅಂತ. ಏನ್ಗೂ ಬಂದವಲ್ಲ ಬಾರಿ ಮಮ್ಮಿ. ಅವರು ನಿಮ್ಮ ಅಮ್ಮನ ಯಾರು ನಿಮ್ಮ ಮನೆಯವ್ರು ಕರ್ಕೊಬನ್ನಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಅಂತ ಅಂದರು. ನಡಿ ಹೋಗಮ್ಮ. ನಡಿ ಮಮ್ಮಿ ನಡಿ. ಕರ್ಮ ನಡಿ ಹೋಗಮ್ಮ. ಏನ್ ಕರ್ಮ? ಎಲ್ಲ ಹೋಗ ನೆಂದಿನ ಅದೊಂದೇ ಹಾಗೆ ಬಡ್ಕತ್ತಿದ್ದು. ಬಾ ಮಮ್ಮಿ ಹೋಗಮ್ಮ. ಎಲ್ಗಮ್ಮಿ ಹಾಸ್ಪಿಟಲ್ಗೆ ಪೆಟ್ರೋಲ್ಗೆ ಮಗನೇ ಕರ್ಕು ಬರಲ್ಲ. ಸೀರೆ ಬಿಡು ನೀಟಾಗಿ ನಡಿ. ಏ ನಡಿ. ಒಯ್ದು ಒಂದು ಸ್ವಲ್ಪ ಕೂತ್ಕೊಂಡು ಕಣ್ಣು ಹಾಕಿದ್ದು ಮೆಡ್ಡೆ. ಕರ್ಮ ಬಾ ಒಯ್ದು ಬಾ ಮಮ್ಮಿ. ಬಿಚ್ಚು ಹೆಂಗಾಗಿದ್ದು ಏನೇ ನೀವು ತೋಳು ಏನು ತೋಳಕಮ್ಮಿ. ಈಗ ನಾ ಏನು ಮಾಡಿ ಈಗ ಸ್ಕ್ಯಾನಿಂಗ್ ಎಲ್ಲಿಗೆ ಹೋಗ್ಬೇಕು ಅಂತ ನಡಿ. ಈಗೇನಾಯ್ತು ಮಾಡ್ಕೊಬಮ್ಮ ನಡಿ. ನಾ ಬೈಕಲ್ಲೇ ಇಲ್ಲ ಹೆಲಿಕಾಪ್ಟರ್ ಅಂತ ಅವಾಗಿದ್ದು ಹೇಳ್ತಾನೆ ಬೈಕಲ್ಲಿ ಅಂತ. 300 ಸಲ ಅದನ್ನೇ ಕೇಳ್ತಾನೆ ಇದೆಯಲ್ಲ. ಇದ್ಯಾಕೆ ಹಿಂಗ್ ನಕ್ಕಿ ಅಂತ ನೀನು? ಏನು ಏನೇನು ಅಂದ್ರೆ ಏನು? ನಡಿ. ಏನೂ ಇಲ್ಲ ಹೋಗು ಹೋಗು. ಯಾರು ಬರೋದಿಲ್ಲ ಕಣ ಈಗ. ಯಾರು ಬರೋದಿಲ್ಲ. ಇಲ್ಲಿ ಬಿಚ್ಚು. ಇಲ್ಲಿ ಕರೆಕ್ಟ್ ಬಿಚ್ಚು. ಆ ಕಾಲು ಕತ್ತಿ ಕೂಡ ಕೈಲಿ ನಿಧಾನಕ್ಕೆ. ಡಾಕ್ಟ್ರು ಬಿಚ್ಬೇಡ ಅಂದವ್ರಲ್ಲ, ಬಿಚ್ಬೇಡಿ 2 ದಿನ ಅಂದವ್ರೆ. ಹೇಳ್ಬೇಡ ಗಾಯ ಆಗೋಲಿ ಅಲ್ಲಿಯೇ
ಕೋಪ್ಸೋಲಿ ಅಂತ ಬಿಚ್ಬೇಡ ಅನ್ನೆ. ಹಾಂ ಕತೆ ತಗೊಂಬಾರ ಚಾಕ್ ತಗೊಂಬ. ಎಲ್ಲಿದ್ದರೂ ಕಾಫಿ ಏನು ಕಡಿದಾನೆ ಮೀ ಆಯ್ತು ಅದರ ಕುಯ್ಯವ ನೀ ಕಟ್ ಮಾಡ್ಬಿಟ್ಟಿ ಕಾಲ. ಹೋಗಿ ಹಿಂಗ್ ಒಳಗಡೆಯಿಂದ ಮಾಡು, ಒಳಗಡೆಯಿಂದ ಹಿಂಗ್ ಹಾಕಮ್ಮ. ಅಯ್ಯೋ ತೆಗಿಯವ ತಾಯಿ ತೆಗಿ. ಅಲ್ಲಿಂದ ತೆಗಿ, ಅಲ್ಲಿಂದ ತೆಗಿ. ನಿಂತ್ಕೊತಾನೆ. ಇದೇನು ಬರುವುದಿಲ್ವಲ್ಲವಾ? ಅಯ್ಯೋ ಕಾಲ ಮುಟ್ಬಾರ್ದು ಹೇಳ್ಬೇಕು ಅಂದ್ರೆ ಅಲ್ಲೇ ಸುತ್ತವೆ ಹಂಗೆ ಇದು ಅದೇ ಸುತ್ತ. ಅಯ್ಯೋ ಸೀರೆ 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 ಸೀರೆಗೆ ಆಗೋಯ್ತು. ಅಲ್ಲ ಪಾಪ ತಾಯಿ ಅಲ್ಲ ನನ್ ಕಾಲ್ ಹೋಗೋದೇ ರೀ ಸೀರೆ. ನಾನು ಹೇಳಿ ತಾನೆ ಯಾಕೆ ಎಲ್ಲ ಅಯ್ಯೋ ನೋವ ನನಗೆ ಕಣ್ಣು ತಿರ್ಗಾಯ್ತಾ ಆಗ್ಬೇಕನವ ನನಗೆ. ಕರ್ಮಕ್ಕನ ನೆಮ್ಮದಿ ಬಂದಿನ ಬಂದು ನಾನು ಮುಂದೆ ಹಾಕ್ಕೊಂಡು ಕಾಣಿಕೊಂಡು ಹೋಗೋ ಅವ್ವ ನಿಮ್ನ ಯಾಕಾರ ನನ್ನ ಮನೆಗೆ ಕರ್ದು ದಡ್ದಂತೆ. ಹೂವು ಇದು ಏನಮೀ ಅದು ಹೂವು ಏನೋ ಮಾಡ್ಕೊಂಡ್ಬಂದ್ರೆ ತೆಗಿ ಮಮ್ಮಿ ನೋಯ್ತಾ ಇದೆ. ಅಯ್ಯೋ ತೆಗಿ ಫುಲ್ ತೆಗಿ ಗೊತ್ತಾಯ್ತದ ನಿಂಗೆ. ದಡ್ ದಡ್ ತೆಗಿ. ಏನ್ ವಿಸ ಮುಡ್ತಂಗ ಆಡ್ತದೀಯಲ್ಲ. ಪುಸ್ತಕ ಹೊತ್ಕೊಂಡು ಹೋಗೋಣ ನನಗೆ. ದಡ್ ದಡ್ ಹೇಗಿತ್ತ ಹೂವ ಇದೇನು ಕುಂಕುಮ ಹೂವ ಮೇ ಕುಂಕುಮ ಪಿಕ್ಚರ್ಗೆ ಯಾ ಕುಂಕುಮ ಆಕ್ಟಿಂಗ್ ಮಾಡೋಕ್ಕೆ ಫೋಟೋ ತಗೊಂಡು ಅದಕ್ಕೆಲ್ಲ ನೆಗ್ತಿದ್ದು. ಅಯ್ಯೋ ರಾಮ ಹೋಗುತ್ತೆ ಅದಕ್ಕೆಲ್ಲ ನೆಗ್ತಿದ್ದು. ಈಗೇನು ಇಲ್ವಲ್ಲ ಮೀ ತೆಗಿ ಫುಲ್ಲು. ಏನಿಲ್ಲ ಏನಿಲ್ಲ ಅಂದ್ರೆ ಕುಂಕುಮ ಪಡ್ಕೊಂಡು ನಾನು ಯಾಕೆ ಬರ್ನೆ? ಇನ್ನೇ ಸುರಿತಾ ಇರೋದು ಕುಂಕುಮ ಪಿಕ್ಚರ್ ಬರುವಂಗೆ ಮಂಡಿ ಚಿಪ್ಪು ಆರೋಗದೆ. ಯಾವ್ದು ಹಾಕಾದ್ರುವ ನನಗೆ ಇದ್ದಾಗಲೇ ಗೊತ್ತು. ಸುಸ್ತಾಗಿ ಬಿದ್ದಿರೋದಿ. ಇದಕ್ಕೆ 80 ರೂಪಾಯಿ ಕೊಟ್ಟು ವೇಸ್ಟ್ ಆಯ್ತು. ಸುತ್ಕೊಂಡಿದ್ದ ಆದ್ರೂ ಆಕ್ಸಿಡೆಂಟ್ ಆಗದೆ ಅಂತಂದು ನಂಬುದಿಲ್ವಲ್ಲ ಹೆಂಗಿವಳು. ನಮ್ತಾ ಈಗ ಚೆನ್ನಾಗಿ ಹೋಗಿದ್ದು ಎಲ್ಲಿ ಹೋಗಿದ್ದು ಅಲ್ಲೇ ಫೋನ್ ಮಾಡ್ಬಿಡ್ಬೇಕು ಅವನು ನನಗೆ. ಓ ಮನೆಗೆ ಬಂದಿರೋದಕ್ಕೆ ನೀನ್ ಡೌಟ್ ಬಂದಿರೋದು. ಹಿಂಗಾಗೋಯ್ತು ಅಂತ ಏನು ಹಂಗಿಲ್ಲ ಕಂಡ್ಬಿಡು. ಅವೊಂದು ಹುಚ್ಚೆ ಸಿಟ್ಟು ಕೊಡೋದಕ್ಕೆ ತಕವಿ ಸರಜಿ ಕುಂಕುಮ ಕರವೇ ನೀನು ಹೇಳಿಲ್ವಾ ಏನು ಎಮೋಷನಲ್ ಫೂಲ್ ಇಲ್ಲ. ಮಮ್ಮಿ ನಂಗೆ ನಿಜವಾಗ್ಲೂ ಕಾಲೇ ಮುರಿದೋಗಿದ್ರೆ ಬಂದ್ಕೊ ಹೇಳು. ಏನ್ ಪಡ್ಕತೆ ತೋರ್ಸು. ತಾಯವ್ನು ಸಾಕು ಅಯ್ಯೋ ನನ್ನ ಮೊಮ್ಮ. ಅಯ್ಯೋ ಸಾಲ ಬಂದಕ್ಕೆ ಕಾಲ ನಾನು ಈ ಮನೆಗೆ ಬಂದಕ್ಕೆ ಹಿಂಗಾಗೋಯ್ತಲ್ಲವ್ವ. ನಾನು ಒಯ್ತೀರಿ ಎದೋಳವ. ನನಗೆ ಕುಂಕುಮ ಅಂತ ಗೊತ್ತಾಯ್ತು. ಇದೇನೋ ಕೂತಾಳೆ ಇಲ್ಲ ಮತ್ ನೋಡಿದ ತಕ್ಷಣ ಅಯ್ಯೋ ಏನೋ ಇದು ಅಂತ ನಾಟಕ ಮಾಡ್ದೆ. ನೋಡು ಇಷ್ಟೇ ಗೈಸ್. ನಾನು ಹೇಳ್ದೆ ತಾನೆ ಸ್ಟಾರ್ಟಿಂಗ್ಗೆ
ಅಷ್ಟೊಂದಿಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಏನೂ ಇಲ್ಲ ಅಂತ. ಮಮ್ಮಿ ನಿಜ ಹೇಳಿ ಡೌಟ್ ಬಂತೆ ನಿಂಗೆ ಏನೂ ಆಗ್ಲಿಲ್ಲ ಅಂತ. ಏನೂ ಆಗಲಿಲ್ಲ ಅಂತ ಆಗಲ್ಲ ಅಂತ ತಿಳ್ಕೊಂಡು ಮತ್ತೆ ಏನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಕತೆ ನೋಡ್ ಮಾತಾಡಿ ಹೆಂಗೆ ಫಸ್ಟ್. ಅಯ್ಯೋ ಬಿತ್ತಾಗ್ಲೇ ಆ ರಾಜೇಶ ನೆಟ್ಟಿದಾಗ್ಲೇ ನನ್ಗೆ ಗೊತ್ತು. ಮತ್ತೆ ಅಯ್ಯೋ ಮಂಡಿ ಚಿಪ್ಕಿ ತಗೋದೆ. ಹಂಗೆ ಎದ್ದು ಏನೋ ಇಷ್ಟು ಬರಲಿಲ್ಲ ಆಗುತ್ತದೆ ಏನಿಲ್ಲ, ಎಲ್ಲೋ ಗಿಚ್ಚರ್ ಇದು ಮಾಡೋಕ್ಕೇನೋ ಮಾಡ್ಕೊಂಡವಳೆ ಇಲ್ಲ. ಅದು ನೆಗ್ದೇ ಇದ್ರೇನೋ ಅಷ್ಟು ಇದಾಯ್ತಿರಲಿಲ್ಲ, ನೆಗ್ದಿದ್ರಲ್ಲ. ಕೋಪ ಮುದವಿ ಹೋಳಿ ಬಿಡು. ಇಷ್ಟೇ ಗೈಸ್, ಏನಿಲ್ಲ. ಒಂದು ಫೋಟೋನ ತೆಗಿಲಿಲ್ವಲ್ಲ. ಫೋಟೋ ತೆಗೆದ್ರ ಇಷ್ಟ ಹಾಕ್ಬಿಟ್ರಲ್ಲ. ಅಯ್ಯ ಆಟ ಆಡ್ಸೋಕೆ ಮಾಡಿದ್ರ ಶಿವ ಫೋಟೋ ತೆಗಿಬೇಕಿತ್ತು ನೀನು. ಬಿಡು, ಓಕೆ ಓಕೆ. ಇದು ಇವತ್ತಿನ ವ್ಲಾಗ್ ತೆಗೆದ್ನಲ್ಲ.